ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವರು ವಿತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಅಡಿಕೆ ಬೆಳೆಗಾರರಿಗೆ ಅಡಿಕೆ ಮಾರುಕಟ್ಟೆ ಹಾಗೂ ಕೊಬ್ಬರಿ ಬೆಳೆಗಾರರಿಗೆ ಕೊಬ್ಬರಿ ಮಾರುಕಟ್ಟೆ ಬಂಪರ್ ಸಿಹಿ ಸುದ್ದಿ ನೀಡಿದೆ ಅಂತಲೇ ಹೇಳಬಹುದು. ಹೌದು ಸ್ನೇಹಿತರೆ, ಅಡಿಕೆ ಹಾಗೂ ಕೊಬ್ಬರಿಯ ಬೆಲೆ ಎರಡೂ ಕೂಡ ದಿನದಿಂದ ದಿನಕ್ಕೆ ಏರಿಕೆ ಆಗುತ್ತಾ ಹೋಗುತ್ತಿವೆ. ನೀವೇನಾದರೂ ಅಡಿಕೆ ಮಾರಾಟ ಮಾಡುವ ಯೋಚನೆಯಲ್ಲಿದ್ದರೆ ಹಾಗೂ ಕೊಬ್ಬರಿಯನ್ನು ಮಾರಾಟ ಮಾಡುವ ಯೋಚನೆಯಲ್ಲಿದ್ದರೆ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ. ಯಾಕೆಂದರೆ ಈ ವಿಡಿಯೋದಲ್ಲಿ ಇವತ್ತಿನ ಅಡಿಕೆ ರೇಟ್ ಏನಿದೆ ಹಾಗೂ ನಿಮ್ಮ ಜಿಲ್ಲೆಯ ಕೊಬ್ಬರಿಯ ರೇಟ್ ಏನಿದೆ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಪ್ರಕಾರ ಅಡಿಕೆ ಬೆಲೆ ಎಷ್ಟು ಏರಿಕೆ ಆಗಬೇಕು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವತ್ತಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಡಿಕೆಯ ರೇಟ್ ಏನಿದೆ ನೋಡೋಣ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಸರಕು ಅಡಿಕೆಗೆ 90,829 ರೂಪಾಯಿ ಇದೆ. ಬೆಟ್ಟೆ ಅಡಿಕೆಗೆ 62,200 ರೂಪಾಯಿ ಇದೆ. ರಾಶಿ ಅಡಿಕೆಗೆ 53,269 ರೂಪಾಯಿ ಇದೆ. ಗೊರಬಲು ಅಡಿಕೆಗೆ 42,199 ರೂಪಾಯಿ ಇರುವಂಥದ್ದು. ಅದೇ ರೀತಿ ತುಮಕೂರಿನಲ್ಲಿ ಏನು ರೇಟ್ ಇದೆ ನೋಡೋದಾದರೆ, ತುಮಕೂರಿನಲ್ಲಿ ಸರಕು ಅಡಿಕೆಗೆ 97,330 ರೂಪಾಯಿ ಇದೆ. ಬೆಟ್ಟೆ ಅಡಿಕೆಗೆ 63,250 ರೂಪಾಯಿ ಇದೆ. ರಾಶಿ ಅಡಿಕೆಗೆ 53,600 ರೂಪಾಯಿ ಇದೆ. ಗೊರಬಲು ಅಡಿಕೆಗೆ 42,500 ರೂಪಾಯಿ ಇದೆ. ನಂತರ ಶಿರಸಿಯಲ್ಲಿ ಅಡಿಕೆ ರೇಟ್ ಏನಿದೆ ನೋಡೋದಾದರೆ, ಶಿರಸಿಯಲ್ಲಿ ಬೆಟ್ಟೆ ಅಡಿಕೆಗೆ 45,100 ರೂಪಾಯಿ ಇದೆ. ಬಿಳೆಗೋಟಿಗೆ 35,699 ರೂಪಾಯಿ ಇದೆ. ಚಾಲಿ ಅಡಿಕೆಗೆ 48,990 ರೂಪಾಯಿ ಇದೆ. ಅದೇ ರೀತಿ ಕೆಂಪು ಗೋಟಿಗೆ 34,121 ರೂಪಾಯಿ ಇರುವಂಥದ್ದು. ನಂತರ ತಿಪ್ಪಟೂರಿನಲ್ಲಿ ಕೊಬ್ಬರಿಯ ರೇಟ್ ಏನಿದೆ ನೋಡೋದಾದರೆ, ತಿಪ್ಪಟೂರಿನಲ್ಲಿ ಇವತ್ತು ಪ್ರತಿ 100 kg ಕೊಬ್ಬರಿಗೆ 31,616 ರೂಪಾಯಿ ಇರುವಂಥದ್ದು. ನಂತರ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಅಡಿಕೆ ರೇಟ್ ಏನಿದೆ ನೋಡೋದಾದರೆ, ಬಂಟ್ಕಾಳದಲ್ಲಿ ಹೊಸ ವೆರೈಟಿಗೆ 47,500 ರೂಪಾಯಿ ಇದೆ. ಬಂಟ್ಕಾಳದಲ್ಲಿ ಕೋಕಾ ಅಡಿಕೆಗೆ 27,000 ರೂಪಾಯಿ ಇರುವಂಥದ್ದು. ಬೆಳ್ತಂಗಡಿಯಲ್ಲಿ ಹೊಸ ವೆರೈಟಿಗೆ 47,500 ರೂಪಾಯಿ ಇದೆ. ಬೆಳ್ತಂಗಡಿಯಲ್ಲಿ ಹಳೆ ವೆರೈಟಿಗೆ 55,000 ರೂಪಾಯಿ ಇರುವಂಥದ್ದು. ನಂತರ ಭದ್ರಾವತಿಯಲ್ಲಿ ಇತರ ಅಡಿಕೆಗೆ 28,000 ರೂಪಾಯಿ ಇದೆ. ಭದ್ರಾವತಿಯಲ್ಲಿ ಸಿಪ್ಪೆಗೋಟಿಗೆ 15,000 ರೂಪಾಯಿ ಇರುವಂಥದ್ದು. ಇದಿಷ್ಟು ಕರ್ನಾಟಕದ ವಿವಿಧ ಪ್ರದೇಶಗಳ ಅಡಿಕೆ ರೇಟ್ ಹಾಗೂ ಕೊಬ್ಬರಿಯ ರೇಟ್ ಆಗಿರುತ್ತದೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜಿಲ್ಲೆಯ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ನೀವೇನಾದರೂ ಅಡಿಕೆ ಹಾಗೂ ಕೊಬ್ಬರಿಯನ್ನು ಮಾರಾಟ ಮಾಡುವ ಯೋಚನೆ ಮಾಡ್ತಿದ್ರೆ ಇನ್ನೊಂದಷ್ಟು ದಿನಗಳ ಕಾಲ ಕಾಯಿರಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಅಡಿಕೆ ರೇಟ್ ಹಾಗೂ ಕೊಬ್ಬರಿಯ ರೇಟ್ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇರುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಷನ್ ಮುಖಾಂತರ ಸಿಗೋಣ. ಧನ್ಯವಾದಗಳು.